ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೈ ವಿತ್ ಅಮ್ಮು. ಇವತ್ತು ನಾನು ವೈಟ್ ಸಾಸ್ ಪಾಸ್ತಾ ಮಾಡ್ತಾ ಇದ್ದೀನಿ. ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಏನು ಎಲ್ಲ ತೋರಿಸ್ಕೊಡ್ತೀನಿ. ಮತ್ತು ಮನೆಯಲ್ಲಿ ಏನಿದೆ ಇಂಗ್ರೀಡಿಯೆಂಟ್ಸ್ ಅದನ್ನು ಮಾತ್ರ ಯೂಸ್ ಮಾಡಿ ಮಾಡ್ತಾ ಇರೋದು. ಸೊ ಇಟ್ ಈಸ್ ಈಸಿ ಟು ಮೇಕ್, ಬೇಗ ಆಗುತ್ತೆ, ಒಂದು ಹಾಫ್ ಆನ್ ಅವರಲ್ಲಿ ಆಗೋಗುತ್ತೆ. ಸೊ ಏನೇನು ಬೇಕು, ಹೆಂಗೆ ಮಾಡೋದು ಎಲ್ಲ ತೋರಿಸ್ಕೊಡ್ತೀನಿ. ಕಮ್ ಲೆಟ್ಸ್ ಗೋ. ಸೊ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ. ಕ್ಯಾರೆಟ್ ಬೇಕು, ಆನಿಯನ್, ಚಿಕ್ಕದಾಗಿ ಹೆಚ್ಕೊಂಡಿರೋ ಗಾರ್ಲಿಕ್, ಬಟರ್, ಮೈದಾ, ಮ್ಯಾಕ್ರಾನ್ಸ್, ಪಾಸ್ತಾ ಮ್ಯಾಕ್ರಾನ್ಸ್, ಸಾಲ್ಟ್, ಆರ್ಗ್ಯಾನೋ ಮತ್ತು ಚಿಲ್ಲಿ ಫ್ಲೇಕ್ಸ್. ಸೊ ನಾನು ಈ ಮ್ಯಾಕ್ರಾನ್ಸ್ನ ಬಾಯ್ಲ್ ಆಗ್ತಿರೋ ವಾಟರ್ಗೆ ಹಾಕ್ತಾ ಇದ್ದೀನಿ. ಸೊ ಇವಾಗ ನಾನು 1 ಸ್ಪೂನ್ ಆಯಿಲ್ ಹಾಕೋತಾ ಇದ್ದೀನಿ. ಆಯಿಲ್ ಇದ್ದರೆ ಆಯಿಲ್, ಇಲ್ಲ ನಾರ್ಮಲ್ ಆಯಿಲ್ ಇದ್ದರೆ ನಾರ್ಮಲ್ ಆಯಿಲ್ ಹಾಕೋಬೋದು. ಇದು ಒಂದು 5 to 10 ಮಿನಿಟ್ಸ್ ಬಾಯ್ಲ್ ಆಗಬೇಕು ವಾಟರಲ್ಲಿ. ಸೊ ಇದು ಆಗಿದೆ, ಪಾಸ್ತಾ ಬಾಯ್ಲ್ ಆಗಿದೆ. ಇದನ್ನು ಸ್ಟ್ರೈನ್ ಮಾಡ್ಕೋಬೇಕು ವಾಟರ್ನೆಲ್ಲ. ಸೊ ನಾನಿಲ್ಲಿ ಮ್ಯಾಕ್ರಾನ್ಸ್ನ ಸ್ಟ್ರೈನ್ ಮಾಡಿಕೊಂಡೆ, ಬೇಯಿಸಿದ್ನಲ್ಲ ಅದನ್ನು. ಇವಾಗ ನಾನು ಇನ್ನೊಂದು ಬಾಣಲಿ ತೊಗೊಂಡಿದ್ದೀನಿ. ಸೊ ಇದಕ್ಕೆ ನಾನು ಬಟರ್ ಹಾಕ್ತಾ ಇದ್ದೀನಿ. ಸೊ ಇದು ಫುಲ್ ಕರಗಬೇಕು. ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು ಇದನ್ನು, ಪೂರ ಹೈ ಫ್ಲೇಮಲ್ಲಿ ಮಾಡ್ಕೋಬಾರ್ದು. ಇದು ಕರಗಿ ಫುಲ್ ಕರಗಾದ್ಮೇಲೆ ಲೈಟಾಗಿ ನಾವು ಎಷ್ಟು ಬಟರ್ ತಗೊಂಡಿರ್ತೀವಿ ಅದೇ ಕಪ್ ಅಳತೆಯಷ್ಟು ನಾವು ಮೈದಾ ತಗೋಬೇಕು. ಚೂರು ಚೂರೇ ಹಾಕೊಳ್ಳಿ, ಗಂಟಾಗಬಾರ್ದು. ಇವಾಗ ಬಟರು ಮತ್ತು ಮೈದಾ ಕರೆಕ್ಟಾಗಿ ಮಿಕ್ಸ್ ಆಗಿದೆ. ನಾನು ಇದಕ್ಕೆ ಹಾಲು ಹಾಕೋತಾ ಇದ್ದೀನಿ. ಚೂರು ಚೂರೇ ಹಾಕೋಬೇಕು. ಸೊ ಇದು ಪೂರ ಸಾಸ್ ಕನ್ಸಿಸ್ಟೆನ್ಸಿಗೆ ಬರಬೇಕು. ಗಟ್ಟಿ ಆಗುತ್ತೆ, ನಾವು ಕಲಿಸ್ತಾನೆ ಇರಬೇಕು ಸಾಫ್ಟಾಗಿ ಬರೋಕ್ಕೆ. A few moments later. ಸೊ ಇವಾಗ ಸಾಸು ರೆಡಿ ಆಗಿದೆ. ನಾನು ಆಗ್ಲಿಂದ ಒಂದು 10 ನಿಮಿಷ ಸ್ಟಿರ್ ಮಾಡಿದ್ದೀನಿ. ಸೊ ಈ ಕನ್ಸಿಸ್ಟೆನ್ಸಿಗೆ ಬಂದಿದೆ, ಈ ಕನ್ಸಿಸ್ಟೆನ್ಸಿಗೆ ಬರಬೇಕು. ನಿಮಗೆ ಗಟ್ಟಿ ಬೇಕಂದರೆ ಗಟ್ಟಿ ಸಾಸ್ ಮಾಡ್ಕೊಳ್ಳಿ, ಸ್ವಲ್ಪ ತೆಳು ಬೇಕಂದರೆ ತೆಳು ಮಾಡ್ಕೋಬೋದು. ಸೊ ನಾನು ಈ ಕನ್ಸಿಸ್ಟೆನ್ಸಿಗೆ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನಾನು ಸಾಲ್ಟ್ ಹಾಕೋತಾ ಇದ್ದೀನಿ. ಆರ್ಗ್ಯಾನೋ, ಚಿಲ್ಲಿ ಫ್ಲೇಕ್ಸು. ನಿಮಗೆ ಖಾರ ಬೇಕಂದರೆ ಖಾರ ಹಾಕೋಬೋದು. ನಾನು ಹಾಕೋತಾ ಇದ್ದೀನಿ, ಚೂರು ಹಾಕೋತಾ ಇದ್ದೀನಿ, ಖಾರ ಜಾಸ್ತಿ ಬೇಡ ಅಂತ. ಸೊ ಇದನ್ನು ನಾವು ಸ್ಟಿರ್ ಮಾಡೋಣ. A few moments later. ಸೊ ಈಗ ಸಾಸ್ ಪೂರ ರೆಡಿ ಆಗಿದೆ. ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅದಕ್ಕೆ. ಸೊ ಇದನ್ನು ನಾನು ಬೇಯಿಸ್ಕೊಂಡಿದ್ನಲ್ಲ ಅದನ್ನು ಹಾಕೋತಾ ಇದ್ದೀನಿ. ಸೊ ಇಲ್ಲಿ ನಾನು ಮ್ಯಾಕ್ರಾನ್ಸ್ ಬೇಯಿಸ್ಕೊಂಡಿದ್ದು ಮತ್ತು ಎಲ್ಲ ಮಿಕ್ಸ್ ಮಾಡಿ ಸ್ಟಿರ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಆಗಿದೆ. ಈ ಟೈಮಲ್ಲೇ ನೀವು ಚೀಸ್ ಇದ್ದರೆ ಚೀಸ್ ಹಾಕೋಬೋದು, ಚೀಸ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಸೊ ನಾವು ಇಲ್ಲೇ ಇದಕ್ಕೂ ವೆಜ್ಜೀಸ್ ಹಾಕಿ ರೆಡಿ ಮಾಡ್ಕೊಳ್ಳೋಣ. ನಾನು ಇನ್ನೊಂದು ಚಿಕ್ಕ ಬಾಣಲಿ ಇಟ್ಕೊಂಡಿದ್ದೀನಿ, ಅದಕ್ಕೆ 2 ಟೀ ಸ್ಪೂನ್ ಆಯಿಲ್ ಹಾಕೋತಾ ಇದ್ದೀನಿ. ಸೊ ನಾನು ತೊಗೊಂಡಿರೋದು ಆನಿಯನ್, ಗಾರ್ಲಿಕ್ ಮತ್ತು ಕ್ಯಾರೆಟ್. ನಿಮ್ಮ ಹತ್ರ ಯಾವುದು ವೆಜ್ಜೀಸ್ ಇರುತ್ತೆ ಅದನ್ನು ನೀವು ಹಾಕೋಬೋದು. ಕ್ಯಾಪ್ಸಿಕಮ್, ಎಲ್ಲ ಥರ ಕ್ಯಾಪ್ಸಿಕಮ್, ಎಲ್ಲೋ, ರೆಡ್, ಗ್ರೀನ್ ಅದು ಹಾಕೋಬೋದು. ಮತ್ತು ಬ್ರಾಕ್ಲಿ ಇನ್ನೂ ಸಕ್ಕದಾಗಿರುತ್ತೆ. ನನ್ನ ಹತ್ರ ಇಷ್ಟೇ ವೆಜಿಟೇಬಲ್ಸ್ ಆಗಿರೋದ್ರಿಂದ ನಾನು ಇಷ್ಟೇ ಯೂಸ್ ಮಾಡ್ತಾಯಿದ್ದೀನಿ. ಸೊ ನಾನು ಗಾರ್ಲಿಕ್ ಹಾಕೋತಾ ಇದ್ದೀನಿ. ಸೊ ಇವಾಗ ನಾನು ಚಾಪ್ ಮಾಡ್ಕೊಂಡಿದ್ನಲ್ಲ ಸ್ಕ್ವೇರ್ ಶೇಪಲ್ಲಿ ಆನಿಯನ್ಸ್ನ ಅದನ್ನು ಹಾಕೋತಾ ಇದ್ದೀನಿ.
ಕ್ಯಾರೆಟ್, ಸೊ ನಾನೀಗ ವೆಜೀಸ್ನೆಲ್ಲ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇದನ್ನು ಸ್ಟಿರ್ ಮಾಡೋಣ. ಸೊ ಫೈನಲಿ ಆರ್ ವೈಟ್ ಸಾಸ್ ಪಾಸ್ತಾ ಈಸ್ ರೆಡಿ ಟು ಈಟ್. ಸೊ ವೈಟ್ ಪಾಸ್ತಾ ಈಸ್ ರೆಡಿ ಟು ಈಟ್. ಹೆಂಗಿದೆ ನೋಡೋಣ. ನಾನು ವೆರಿ ಫಸ್ಟ್ ಟೈಮ್ ಟ್ರೈ ಮಾಡಿರೋದು. ಚೆನ್ನಾಗಿ ಬಂದಿದೆ, ಸಖತ್ತಾಗಿ ಬಂದಿದೆ. ಈಸಿ ಟು ಮೇಕ್, ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸಿಂದನೇ ಮಾಡಿರೋದು. ಸಖತ್ತಾಗಿ ಬಂದಿದೆ. ಟ್ರೈ ಮಾಡಿ, ಈಸಿಯಾಗಿ ಮಾಡ್ಕೋಬೋದು ಮನೆಯಲ್ಲೇ, ಆಚೆ ಹೋಗಿ ತಿನ್ನೋದಕ್ಕಿಂತ. ಇಟ್ಸ್ ನೈಸ್. ನಾನು ಯೂಶಲಿ ಆಚೆ ಹೋದಾಗೆಲ್ಲ ರೆಡ್ ಸಾಸ್ ಪಾಸ್ತಾ ತಿಂತಾಯಿದ್ದೆ. ನಾನು ವೆರಿ ಫಸ್ಟ್ ಟೈಮ್ ವೈಟ್ ಸಾಸ್ ಪಾಸ್ತಾ ತಿಂತಾ ಇರೋದು. ಚೆನ್ನಾಗಿ ಬಂದಿದೆ. ಹೋಪ್ಸೋ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೆಲ್ ಐಕನ್ನ ಪ್ರೆಸ್ ಮಾಡಿ ನನ್ನ ನೆಕ್ಸ್ಟ್ ವಿಡಿಯೋ ಅಪ್ಡೇಟ್ಗಾಗಿ. See you in the next video, guys. Bye bye. I am loving it. Next level.